ಇನ್ನು ಮಲೆನಾಡಿನಲ್ಲಿಯೂ ಕೂಡ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ಶಿವಮೊಗ್ಗದಲ್ಲಿ ಸತತ ಮುಂದಿನ 3 ದಿನಗಳ ಕಾಲ ಸಿಕ್ಕಾಪಟ್ಟೆ ಮಳೆಯಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಒಂದು ಕಡೆ ಕೇರಳ ಆಯಿತು, ಮತ್ತೊಂದು ಕಡೆ ನಮ್ಮ ಕರ್ನಾಟಕದ ಮಲೆನಾಡಿನಲ್ಲಿಯೂ ಕೂಡ ಮಳೆರಾಯ ಆರ್ಭಟವನ್ನು ಮಾಡ್ತಾ ಇದ್ದಾನೆ, ಅಬ್ಬರಿಸ್ತಾ ಇದ್ದಾನೆ. ಶಿವಮೊಗ್ಗದಲ್ಲಿ ಸತತ 3 ದಿನಗಳಿಂದ ಭಾರಿ ಮಳೆ ಅನ್ನುವಂಥದ್ದಾಗ್ತಾ ಇದೆ. ತುಂಗಾ ಜಲನಯನ ಪ್ರದೇಶಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ, ಭಾರಿ ಮಳೆ ಆಗ್ತಾ ಇದೆ. ಒಂದು ಕಡೆ ತೀರ್ಥಹಳ್ಳಿ, ಶೃಂಗೇರಿ ಭಾಗದಲ್ಲಿ ನಿರಂತರ ವರ್ಷಧಾರೆ. ಮಲೆನಾಡು ಪ್ರದೇಶ ತುಂಗಾ ಜಲಾಶಯದ ಒಳ ಹರಿವಿನಲ್ಲಿ ಭಾರಿ ಹೆಚ್ಚಳ ಅನ್ನುವಂಥದ್ದು ಕಂಡು ಬಂದಿದೆ. 67,000ಕ್ಕೂ ಹೆಚ್ಚು ಕ್ಯೂಸೆಕ್ಕಿನ ನೀರು ಒಳಹರಿವು ಆಗಿರಬಹುದು ಅನ್ನುವಂತಹ ವಿಚಾರಗಳು ಹೇಳ್ತಾ ಇದ್ದಾರೆ. 77,460 ಕ್ಯೂಸೆಕ್ ನೀರು ತುಂಗಾ ನದಿಗೆ ಬಿಡುಗಡೆಯಾಗಿದೆ. 22 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರು ಬಿಡುಗಡೆ ಅನ್ನುವಂಥದ್ದಾಗಿದೆ. 22 ಕ್ರಸ್ಟ್ ಗೇಟ್ಗಳ ಮೂಲಕ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ತುಂಗಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಶಿವಮೊಗ್ಗ ಜಿಲ್ಲೆ ಗಾಜನೂರು ಬಳಿಯಲ್ಲಿರುವಂತಹ ಜಲಾಶಯ ಇದು. ಮಲೆನಾಡಲ್ಲೂ ಕೂಡ ಈಗ ಮಳೆರಾಯ ಆರ್ಭಟವನ್ನು ಮಾಡ್ತಾ ಇದ್ದಾನೆ, ಅಬ್ಬರಿಸ್ತಾ ಇದ್ದಾನೆ. ಶಿವಮೊಗ್ಗದಲ್ಲಿ ಸತತ 3 ದಿನಗಳಿಂದ ಧಾರಾಕಾರವಾಗಿ ಮಳೆ ಅನ್ನುವಂಥದ್ದಾಗ್ತಾ ಇದೆ. ತುಂಗಾ ಜಲನಯನ ಪ್ರದೇಶಗಳಲ್ಲಿ ಭಾರೀ ಮಳೆ ಅನ್ನುವಂಥದ್ದಾಗ್ತಾ ಇದೆ, ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಒಂದು ರೀತಿಯ ಸಂತಸದ ಸುದ್ದಿ ಕೂಡ ಹೌದು. ಯಾಕೆ ಅಂತಂದರೆ ಮಲೆನಾಡು ಭಾಗದಲ್ಲಿ ಈ ರೀತಿ ಮಳೆ ಆಗುವುದರಿಂದ ಬೇರೆ ಜಿಲ್ಲೆಯ ಅಥವಾ ಬೇರೆ ಕರ್ನಾಟಕದ ಬೇರೆ ಭಾಗದ ರೈತರಿಗೂ ಕೂಡ ಒಂದಿಷ್ಟು ಸಂತಸ ಅನ್ನುವಂಥದ್ದು ವ್ಯಕ್ತವಾಗುತ್ತೆ. ಯಾಕೆ ಅಂತಂದರೆ ಇವತ್ತು ತುಂಗಾ ಜಲಾಶಯ ತುಂಬಿ ತುಳುಕಿದರೆ ಅದು ಭದ್ರಾ ನದಿಯ ಜೊತೆ ಸೇರಿ ತುಂಗಭದ್ರೆಯಾಗಿ ಮುಂದೆ ನೀರಾವರಿ ಪ್ರದೇಶ ಆಗಿರುವಂತಹ ಕಲ್ಯಾಣ ಕರ್ನಾಟಕಕ್ಕೆ ಬರುತ್ತೆ. ಅಂದರೆ ಕೊಪ್ಪಳ, ರಾಯಚೂರು ಈ ಭಾಗಕ್ಕೆ ನೀರು ಒದಗಿದಂತಾಗುತ್ತೆ, ಬಳ್ಳಾರಿ. ಸೊ ಅಲ್ಲಿ ನೀರಾವರಿ ರೈತರು ನಿಶ್ಚಿಂತೆಯಾಗಿ ನಿಟ್ಟುಸಿರನ್ನು ಬಿಡುವ ವಾತಾವರಣ ನಿರ್ಮಾಣ ಆಗುತ್ತೆ. ನೀರಾವರಿ ಜನರಿಗೆ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ನೀರು ಬೇಕು ಅಂತಂದರೆ ತಮ್ಮ ಭಾಗದಲ್ಲಿ ಮಳೆ ಆಗೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟು ಶಿವಮೊಗ್ಗದಲ್ಲಿ ತೀರ್ಥಹಳ್ಳಿಯಲ್ಲಿ ಅಂದರೆ ಮಲೆನಾಡು ಪ್ರದೇಶದಲ್ಲಿ ತುಂಗಾ ನದಿ ಎಲ್ಲೆಲ್ಲಿದೆಯೋ, ತುಂಗಾ ನದಿಯ ಜಲಾಶಯ ಎಲ್ಲೆಲ್ಲಿದೆಯೋ, ಭದ್ರಾ ನದಿ ಎಲ್ಲಿದೆಯೋ ಅಲ್ಲಿ ಮಳೆಯಾಗುವಂಥದ್ದು ಅವರಿಗೆ ಬಹಳ ಇಂಪಾರ್ಟೆಂಟ್. ಅಲ್ಲಿ ಮಳೆಯಾಗಿ ಒಳಹರಿವು ಜಾಸ್ತಿಯಾಗಿ ಈಗೇನು 22 ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ಬಿಟ್ಟಿದಾರಲ್ಲ, ಈ ನೀರು ಭದ್ರೆಯ ಜೊತೆಗೆ ಒಳಗೊಂಡು ತುಂಗಭದ್ರೆಯಾಗಿ ಈ ಪ್ರಾಂತಕ್ಕೆ ಬರುತ್ತೆ, ಅಲ್ಲಿನ ರೈತರಿಗೆ ಸೇರಿಕೊಳ್ಳುತ್ತೆ. ಸೊ ಇದು ಒಂದು ರೀತಿಯ ಸಂತಸ ಸುದ್ದಿ. ಆದರೂ ಮಳೆಯ ಪ್ರವಾಹ ಸಿಕ್ಕಾಪಟ್ಟೆ ಇರೋದರಿಂದ ನೀರು ಒಳಹರಿವು ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ಒಟ್ಟು 72,460 ಕ್ಯೂಸೆಕ್ ತುಂಗಾ ನೀರಿನ ಬಿಡುಗಡೆ ಅನ್ನುವಂಥದ್ದಾಗಿದೆ. 22 ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ಬಿಡುಗಡೆ ಮಾಡಿದ್ದಾರೆ.